ಸೇವೆಯಲ್ಲಿ ಭಾಗ. ಅನುಭವ ಸಾರದೊಳಗ 1ನೇ ಸಂಧಿಯಲ್ಲಿ 6ನೇ ಸೂತ್ರವನ್ನ ಪ್ರಾರಂಭ ಮಾಡ್ಯಾರ. ಪ್ರಶ್ನೆ ಮಾಡಿದವ ಶಿಷ್ಯ. ಏನ್ ಪ್ರಶ್ನೆ ಮಾಡಿದ? ಯಾವ ಸದ್ವಸ್ತುವಾದ ಒಂದು ಬ್ರಹ್ಮವೇ ವಿವರ್ತ ಉಪಾದಾನದಿಂದ ಜಗದ್ರೂಪವಾಗಿ ತೋರಾಕತ್ತದ. ಈ ಜಗತ್ತು ಆತ್ಮದಲ್ಲಿ ಕಲ್ಪಿತ ಅದ ಅಂತ ಉತ್ತರ ಹೇಳಿದಾಗ ಅವೇನ್ ಪ್ರಶ್ನೆ ಮಾಡಿದ? ಈಗ ಕೈ ಇದು ಮಾಡ್ರಿ, ಅದು ಕೈ ಬಿಗಿಡ್ರಿ. ಅದು ಆರೋಡ ಒಂದ್ ಸ್ವಲ್ಪ ಅದ ಮೈಕ್ ಸೌಂಡ್ ಕಡಿಬಿಡ ಅಂತೇಳಿ. ಅವಾಗ ಶಿಷ್ಯನಾದಂತ ಪ್ರಶ್ನೆ ಮಾಡ್ತಾನ. ಜಗತ್ತಿನ ಲಕ್ಷಣ ಮತ್ತು ಬ್ರಹ್ಮದ ಲಕ್ಷಣ ವೈಲಕ್ಷಣ್ಯವಾಗಿರುವುದರಿಂದ ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ಜಗತ್ತು ಅಸತ್ತ ಜಡ ಮೊದಲಾದಗಳಿಂದ ತಿಳ್ಕೊಂಡ, ಅದಕ್ಕ ಸಲ್ಲಕ್ಷಣ ಇಲ್ಲ, ಅದಕ್ಕ ಮಾಯಾನ ಪರಿಣಾಮ ಹೊಂದಿ ಜಗತ್ತಾಗೈತೆ ಅಂತ ಹೇಳಲ್ಲ ಅಂತ ಪ್ರಶ್ನೆ ಮಾಡಿದಕ್ಕ 6ನೇ ಸೂತ್ರದಲ್ಲಿ ಮಾಯಾ ಅನ್ನುವಂಥದ್ದು ಒಂದು ಸದ್ವಸ್ತು ಅಲ್ಲ, ಅದಕ್ಕೆ ಸತ್ಯನಿಸಿ ಜಗದ ಉಪಾದಾನ ಹೊಂದಿಲ್ಲಾಗಿ ಚಿತ್ತಿನ ವಿವರ್ತ ಎಂದೆನಬಹುದು ಅಂತ ಹೇಳಿ, ಮತ್ತೆ 2 ಮತ್ತು 3ನೇ ನುಡಿಯಲ್ಲಿ ನೋಡು, ಒಂದ್ ವೇಳೆ ಮಾಯೆಗೆ ಸತ್ ಅಂತೇಳಿ ನಾವು ಹೇಳ್ಬಿಟ್ವಿ ಅಂದ್ರೆ ಅದು ಒಂದು ಸತ್ತಾತು, ಆತ್ಮ ಒಂದು ಸತ್ತು, ದ್ವೈತಾಪತ್ತಿ ಬರ್ತದ ಅಂತ ಹೇಳ್ತಾ, ಪರಮಾತ್ಮನಿಂದನ್ಯ ಪರಮಾರ್ಥವಾಗಿ ಸುಸ್ಥಿರ ಮಿರುಪುದೊಂದು ಅರಿಯಲಿಲ್ಲಾಗಿ ಆ ಪರಮಾತ್ಮನೇ ಅಖಿಳವೆನಬೇಕು ಅಂತ ಹೇಳಿ, ಸೃಷ್ಟಿಯ ಆರಂಭದಲ್ಲಿ ಒಂದೇ ಒಂದು ಸತ್ತಾಗಿತ್ತು. ಅದೇ ಮಾಯಾ ಉಪಾಧಿಯನ್ನ ಮಾಯೆಯನ್ನ ಉಪಾಧಿ ಅಂತ ಸ್ವೀಕಾರ ಮಾಡಿಕೊಂಡಾಗ ಈಶ್ವರತ್ವ ಸಿದ್ಧ ಆಗಿ ಅಲ್ಲೇ ಅದು ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಯ್ತು ಅಂತ ಹೇಳಿ, ಆಮೇಲೆ ಅವೇನು ಪ್ರಶ್ನೆ ಮಾಡ್ತಾನ, ಒಂದು ದೃಷ್ಟಾಂತ ಕೊಟ್ಟು, ಈ ಜಗತ್ತು ಹೆಂಗದ ಅಂದ್ರ ಇದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗೈತೆ ಅಂದ ಮೇಲೆ ಹೆಂಗ ಈ ಒಂದು ಮಣ್ಣ ಕೊಡಕ ಉಪಾದಾನ ಕಾರಣವಾದಂತೆ ಬ್ರಹ್ಮವೇ ಉಪಾದಾನ ಕಾರಣ ಆಗೈತಿ. ಹಂಗಾರ ಮಣ್ಣಿನ ಕೊಡ ಅನ್ನುವಲ್ಲಿ ಮೃದೋಘಟಃ ಅನ್ನುವಂಥದ್ದು ಹೆಂಗ ಅನುಭವಕ್ಕೆ ಬರ್ತದಲ್ಲ, ಮಣ್ಣ ಐತಿ ಕೊಡದಾಗ ಮಣ್ಣಿನ ಕೊಡ ಅನ್ನೋದು ಅನುಭವಕ್ಕೆ ಬರ್ತದ. ಹಂಗ ಬ್ರಹ್ಮವೇ ಜಗತ್ತಾಗಿ ತೋರಿದ್ರ ಈ ಬ್ರಹ್ಮ ಈ ಜಗತ್ತಿನಲ್ಲಿ ಅಥವಾ ಈ ಬ್ರಹ್ಮದ ಅನುಭವ ಇಲ್ಲಿ ಆಗಬೇಕಾಗಿತ್ತು. ಅವಾಗ ಅಂತರ ಹೇಳ್ತಾರವರು ಅನುಭವ ಆಗ್ತದಲ್ಲ, ಯಾಕಾಗೋದಲ್ಲ? ಸನ್ ಘಟಃ ಸನ್ ಪಟಃ ಅನ್ನುವಲ್ಲಿ ಘಟವಿದೆ, ಪಟ ಇದೆ, ಇದೆ ಅನ್ನುವಂಥದ್ದು ಎಲ್ಲ ವಸ್ತುಗಳಲ್ಲಿ ಅನುಸೂತವಾಗೈತಿ. ಅದಕ್ಕೆ ಆ ಸದ್ರೂಪ ಬ್ರಹ್ಮವೇ ಇದು ಈ ಜಗತ್ತಿನೊಳಗೆ ಅನುಭವಕ್ಕೆ ಬರ್ತದ. ಮತ್ತ ಅವ ಪ್ರಶ್ನೆ ಮಾಡ್ತಾನ, ಅಲ್ಲ ಸನ್ ಘಟಃ ಸನ್ ಪಟ ಅನ್ನೋದ್ರ ಜೊತೆಗೆ ಏನು ಜಡ ಮೋಹಾತ್ಮಕಂ ವಿದ್ಯೆ, ಜಡೋ ಘಟಃ ಅನ್ನುವಂಥದ್ದು ಅನುಭವಕ್ಕೆ ಬರ್ತದಲ್ಲ, ಘಟ ಇದೆ ಅನ್ನೋದಲ್ಲಿ ಘಟ ಜಡ ಐತಿ ಅನ್ನೋದು ಅನುಭವಕ್ಕೆ ಬರ್ತದೆ. ಎಲ್ಲಿ ಜಡತ್ವ ಮೋಹತ್ವ ಲಕ್ಷಣ ಇರ್ತದ ಅದು ಮಾಯಾಮಯ ಇರ್ತದ ಅಂತ, ಅದಕ್ಕ ಈ ಜಗತ್ತು ಮಾಯಾ ಕಾರ್ಯ ಅಂತ ಹೇಳ್ರಲ್ಲ, ಮಾಯಾನೇ ಇದಕ್ಕೆ ಕಾರಣ ಅಂತ ಹೇಳ್ರಿ, ಯಾಕ ಎಲ್ಲಿ ಜಡ ಮತ್ತು ಮೋಹತ್ವ ಇರ್ತದೆ ಅದು ಮಾಯಾ ಐತಿ ಅಂತ ಹೇಳ್ರಲ್ಲ ಅಂತ ಅಂದಾಗ ಅವಾಗ ಗುರುಗಳು ಹೇಳ್ತಾರೆ, ಏನು ಇದ್ದದ್ದ ಉಪಾದಾನ ಕಾರಣ ಆಕತಿ, ಇಲ್ಲದ ಉಪಾದಾನ ಕಾರಣ ಆಗೋದಿಲ್ಲ. ಅದಕ್ಕ ಒಂದು ವೇಳೆ ಇದ್ದದ್ದಕ್ಕೆ ಕಾರಣ ಆಗಿದ್ರ ಇಲ್ಲದ್ದು ಯಾವುದು ಮಾಯ ಅದ, ಅದು ಅಭಾವ, ಅದು ಅಸತ್ ರೂಪವಾದ ಮಾಯ ಎಲ್ಲ ಕಾರ್ಯಗಳಿಗೆ ಕಾರಣ ಆಗ್ತಿತ್ತಂದ್ರ ಅಭಾವದಿಂದ ಭಾವದ ಉತ್ಪತ್ತಿ ಹೇಳ್ಬೇಕಾಗ್ತದ. ಅದಕ್ಕ ಅಭಾವದಿಂದ ಭಾವದ ಉತ್ಪತ್ತಿ ಹೇಳ್ತೇವೆ ಅಂದ್ರ ಅಭಾವ ಎಲ್ಲಾ ಕಡೆಗೆ ಜಗತ್ತಿನೊಳಗ ಎಲ್ಲಾ ಕಡೆಗೆ ಅದ. ಒಂದೊಂದು ವಸ್ತು ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಅದರ ಅಭಾವ ಇದ್ದೇ ಇರ್ತದೆ.
ಅದಕ್ಕ ಸರ್ವತ್ರ ಅಭಾವ ಇರುವುದರಿಂದ ಯಾವ ಉಪಾದಾನ ನಿಮಿತ್ತ ಕಾರಣ ಇಲ್ಲದೇನೂ ಕೂಡ ಆ ಅಭಾವದಿಂದ ಭಾವರೂಪ ಕಾರ್ಯಗಳು ತನ್ನಿಂದ ತಾನೇ ಉತ್ಪತ್ತಿ ಆಗಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡಿ ಅವನಿಗೆ ಉತ್ತರ ಹೇಳಿದ್ರು. ಈಗ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನವ, ಮಾಯೆ ಇದೇನು ಅಭಾವ ರೂಪ ಅಲ್ಲ, ನೀವೇನ್ ಹೇಳಾಕತ್ತೀರಿ? ಮಾಯೆಯನ್ನು ಅಭಾವ ಅಂತ ಹೇಳಾಕತ್ತೀರಿ. ಮಾಯೆ ಇದೇನು ಅಭಾವ ರೂಪ ಅಲ್ಲ, ಕಿಂತು ಭಾವ ರೂಪವೆಂದು ತಾವೇ ಹೇಳಿದ್ದೀರಿ. ಮಾಯೆ ಇದು ಅಭಾವ ರೂಪ ಅಲ್ಲ, ಇದು ಭಾವ ರೂಪ ಅಂತ ನೀವೇ ಹೇಳಿರಿ ಅಂತಾನವ. ಇವ ಶಿಷ್ಯ ಗುರುಗಳು ಪ್ರಶ್ನೆ ಮಾಡ್ತಾನ, ಭಾವ ರೂಪ ಅನಾದಿ ಭಾವ ರೂಪಂ ಯತ್ ವಿಜ್ಞಾನೇನ ವಿಲೀಯತೆ ತತ್ ಅಜ್ಞಾನಂ ಲಕ್ಷಣಂ ಪ್ರಾಜ್ಞ ಸಂಪ್ರಚಕ್ಷತೆ. ಚಿತ್ಸುಕಿ ಒಳಗದು ಬಂದಂತ ವಿಷಯವನ್ನ ಹೇಳ್ತಾರ. ಅದಕ್ಕ ನೀವು ಭಾವ ಅಭಾವ ಅಲ್ಲದು, ಅದು ಭಾವ ರೂಪದ ಅಂತ ಹೇಳಿದ್ರಿ. ಹಂಗ ಶ್ರುತಿನೂ ಹೇಳ್ತದಲ್ಲ, ಮತ್ತೆ ನೀವು ಹೇಳೋದು ಅಷ್ಟ ಅಲ್ಲ, ಶ್ರುತಿನೂ ಹೇಳ್ತಾವ. ದೇವಾತ್ಮ ಶಕ್ತಿ ವಿವಿಧೈಹಿ ನಿಗೂಢ ಏನ್ರಿ? ದೇವಾತ್ಮ ಶಕ್ತಿಂ ಸ್ವಗುಣೈಹಿ ನಿಗೂಢ. ದೇವಾತ್ಮ ಶಕ್ತಿಂ ಸ್ವಗುಣೈಹಿ ನಿಗೂಢ ಅಂದ್ರೆ 3 ಗುಣಗಳಿಂದ ಒಂದು ಶಕ್ತಿ ಏನದರ ಮಾಯಾ, ಅದು ಆತ್ಮನನ್ನ ಆಶ್ರಯ ಮಾಡಿಕೊಂಡು ಇರುತ್ತದೆ ಅಂತ ಶ್ರುತಿ ಹೇಳ್ತದಲ್ಲ. ಮತ್ತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೂಡ ಹಿಂದಿನ ಪದ್ಯದೊಳಗ 4ನೇ ಪದ್ಯದೊಳಗ ಮಾಯೆಯನ್ನ ಅಧ್ಯಾರೋಪ ಮಾಡ್ಕೋ ಪ್ರಸಂಗದಲ್ಲಿ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರ, ಅವಿದ್ಯೆಯುಂಟು ಆತ್ಮ ಸತ್ಯ ಒಡಗೂಡಿ ಆಧಾರವಾದ ಬ್ರಹ್ಮ ಆಧೇಯವು ಈ ಮಾಯೆ ಆಧಾರದಲ್ಲಿ ಧರಿಸಿ ಬೇರಿಲ್ಲದಂತೆ ಆಧೇಯಮಿರ್ಬುದು ಅಂತನೂ ಹೇಳ್ಯಾರ. ಉಂಟಿಲ್ಲೆನಿಸದ ಅಖಿಳ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಉಂಟು ಆತ್ಮ ಸತ್ಯ ಒಡಗೂಡಿ ಅಂತ ಹೇಳಲ್ಲ. ಹಿಂಗ್ ಹೇಳುವಾಗ ಮಾಯೆಗೆ ಅಭಾವ ಅಂತ ಹೆಂಗ್ ಹೇಳ್ತೀರಿ ನೀವು? ಅದಕ್ಕೆ ಭಾವ ಅಂತ ಭಾವ ರೂಪ ಅಂತ ಹೇಳಿರಲ್ಲ ಅಂತ ಇದು ನೀವು ಮೊದಲು ಭಾವ ರೂಪ ಅಂತ ಹೇಳಿ ಈಗ ಅಭಾವ ಅಂತ ಹೇಳುವುದು ಪೂರ್ವ ಉತ್ತರಕ್ಕೆ ಒಂದೇ ವಾಕ್ಯದೊಳಗ ಪೂರ್ವ ಉತ್ತರಕ್ಕೆ ವಿರೋಧ ಬರ್ತದಲ್ಲ ಅಂದ್ರೆ ಪೂರ್ವೋತ್ತರ ವಾಕ್ಯಗಳಿಗೆ ನೀವು ಹೇಳೋ ಮಾತುಗಳಿಗೆ ಮೊದಲು ಹೇಳಿದ ಮಾತಕ್ಕೂ ಈಗ ಹೇಳಿದ ಮಾತಕ್ಕೂ ವಿರೋಧ ಬರ್ತದಲ್ಲ. ಮೊದಲು ಭಾವ ರೂಪ ಹೇಳಿದ್ರಿ, ಈಗ ಅಭಾವ ಅನ್ನಕತ್ತೀರಿ, ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಮಾಡಿದ್ರ ಈಗ ಅವರು ಮತ್ ಒಂದ್ ವೇಳೆ ಭಾವ ರೂಪ ಅಂತ ಒಪ್ಪಿ ಬಿಟ್ರ ಅಭಾವೇನಲ್ಲ, ಶ್ರುತಿ ಹಿಂಗ್ ಹೇಳ್ತದಂದ್ಮೇಲೆ ಭಾವರೂಪ ಅಂತ ನೀವು ಒಪ್ಪಿ ಬಿಟ್ರ ಬ್ರಹ್ಮನು ಭಾವ ರೂಪ ಅದ, ಇದು ಒಂದು ಭಾವ ರೂಪವಾದ ದ್ವೈತಾಪತ್ತಿ ಬರ್ತದಲ್ಲ. ಹಿಂಗೂ ಹೇಳ್ತಾನ. ಭಾವರೂಪ ಅಂತ ಒಪ್ಪಿದ್ರ ದ್ವೈತಾಪತ್ತಿ ಬರ್ತದೆ. ಅಭಾವ ಅಂತ ಹೇಳಿದ್ರ ಮೊದಲು ಭಾವರೂಪ ಅಂತ ಹೇಳಿರಿ ವಿರೋಧ ಬರ್ತದ, ನಿಮ್ಮ ಮಾತಿನಾಗ ವಿರೋಧ ಬರ್ತದ ಅಂತ ಈ ರೀತಿ ಪ್ರಶ್ನೆ ಮಾಡಿದಕ್ಕ ಅದು ಗುರುಗಳು ಹೇಳ್ತಾರ ಏನಂತ, ನೀನು ಗುರುಗಳ ಮಾತಿನ ಅಥವಾ ಅವರ ಉಪದೇಶದ ತಾತ್ಪರ್ಯವನ್ನ ಅರ್ತಿಲ್ಲ, ಅದಕ್ಕೆ ನೀ ಪ್ರಶ್ನೆ ಮಾಡಕತ್ತೀವಿ. ಏನ್ ಈಗ ಮಾಯೆಯನ್ನ ನಾವು ಅಭಾವ ಅಂತ ಹೇಳ್ತೇವಲ್ಲ, ಅಭಾವ ಅಂತ ಹೇಳಿದ ಮಾಯೆಯನ್ನ ಅಭಾವ ಅಂತ ಹೇಳಕತ್ತೇವಲ್ಲ, ಇದು ಬಂಜೆ ಮಗನಂತೆ ಅತ್ಯಂತ ಅಸತ್ತಲ್ಲ ಏನ್ರಿ? ಬಂಜೆ ಮಗನಂತೆ ಅತ್ಯಂತ ಅಸತ್ತಲ್ಲ. ಅಥವಾ ಭಾವ ಅಂತ ಹೇಳಿದ್ರೆ ಬ್ರಹ್ಮನಂತೆ ಪಾರಮಾರ್ಥಿಕ ಸತ್ತ ಅಲ್ಲ. ಅಭಾವ ಹೇಳಿದ್ರ ಬಂಜೆ ಮಗನಂತೆ ಅತ್ಯಂತ ಸತ್ತಲ್ಲ, ಭಾವರೂಪ ಅಂದ್ರ ಪಾರಮಾರ್ಥಿಕವಾಗಿ ಬ್ರಹ್ಮನಂತೆ ಸತ್ಯ. ನಾವು ವ್ಯಾವಹಾರಿಕವಾಗಿ ಸ್ವೀಕಾರ ಮಾಡೇವಿ, ಇದನ್ನ ವ್ಯಾವಹಾರಿಕವಾಗಿ ಸ್ವೀಕಾರ ಮಾಡೇವಿ. ಅದಕ್ಕ ನಾವು ಹೇಳಿದ ಏನಪ್ಪಾ ಅಂತಂದ್ರ ತಾತ್ಪರ್ಯ ಗೊತ್ತಾಗಿಲ್ಲ. ಇದು ಬಂಜೆ ಮಗನಂತೆ ಅತ್ಯಂತ ಅಸತ್ತಲ್ಲ, ಇದಕ್ಕೂ ವ್ಯಾವಹಾರಿಕ ಸತ್ತ ಕೊಟ್ಟೇವಿ. ಬ್ರಹ್ಮ ನೋಡಿರ ಪಾರಮಾರ್ಥಿಕ ಸತ್ತ ಅದ, ದ್ವೈತಾಪತಿ ಎಲ್ಲಿ ಬಂತು? ಹೌದಲ್ಲ? ಪಾರಮಾರ್ಥಿಕ ಸತ್ತ ಮತ್ತು ಇದ್ರದ್ದು ವ್ಯಾವಹಾರಿಕ ಸತ್ತ ಭಿನ್ನ ಆತಲ್ಲ, ಅದಕ್ಕ ದ್ವೈತಾಪತಿ ಬರಂಗಿಲ್ಲ. ಮತ್ತ ಶ್ರುತಿ ಹೇಳಿದಕ್ಕೂ ನಾವು ವಿರೋಧ ಆಗಂಗಿಲ್ಲ. ಯಾಕ? ಆ ಶ್ರುತಿ ಹೇಳಿದ್ದು ವ್ಯಾವಹಾರಿಕ ಸತ್ತ ಕುರಿತು ಹೇಳಿದ ಏನ್ರಿ? ದೇವಾತ್ಮ ಶಕ್ತಿಂ ಸ್ವಗುಣೈಹಿ ನಿಗೂಢಾಂ, ದೇವಾತ್ಮ ಶಕ್ತಿಂ ಸ್ವಗುಣೈಹಿ ನಿಗೂಢಾಂ. ತ್ರಿಗುಣಗಳಿಂದ ಕೂಡಿದಂತ ಈ ಮಾಯೆ ಆತ್ಮನನ್ನ ಆಶ್ರಯ ಮಾಡ್ಕೊಂಡು ಇರ್ತದ ಅಂತ ಹೇಳ್ತದಲ್ಲ, ಅದು ಆ ಮಾಯೆಗೆ ಆ ಶ್ರುತಿ ಪಾರಮಾರ್ಥಿಕ ಸತ್ತು ಕೊಟ್ಟು ಹೇಳಿಲ್ಲ.
ವ್ಯಾವಹಾರಿಕ ಸತ್ತ ಕೊಟ್ಟು ಹೇಳ್ಯದ ಏನ್ರಿ. ಅದು ವ್ಯಾವಹಾರಿಕ ಸತ್ತ ಕೊಟ್ಟು ಹೇಳಾಕತ್ತಲ್ಲ, ಉತ್ತಮ ಅಧಿಕಾರಿ ಕುರಿತು ಹೇಳಿಲ್ಲ, ಮಧ್ಯಮ ಅಧಿಕಾರಿ ಕುರಿತು ಹೇಳ್ಯದ. ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿಗೆ ಮಾಯನೇ ಇಲ್ಲ ಹೋಗಂತ, ಇರೋದು ಒಂದ ಬ್ರಹ್ಮ ಅಂತ. ಈವ ಮಧ್ಯಮ ಅಧಿಕಾರಿ ಅದಾನ, ಅಥವಾ ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿಗೆ ಮಾಯೆ ಅನ್ನೋದು ಕಲ್ಪಿತವಾಗಿ ಸ್ವೀಕಾರ ಮಾಡ್ಯಾರ. ಅದಕ್ಕೊಂದು ವ್ಯಾವಹಾರಿಕ ಸತ್ತ ಕೊಟ್ಟಾರ ಪ್ರಾರಂಭದೊಳಗ. ಅದಕ್ಕೆ ಈ ಪಾರಮಾರ್ಥಿಕ ಸತ್ತ ಮಾಯೆ ಅಲ್ಲ, ಅತ್ಯಂತ ಅಸತ್ವವಾಗಿನೂ ಅಭಾವ ರೂಪವಾಗಿ ಮಾಯ ಇಲ್ಲ. ಅದಕ್ಕೆ ಬ್ರಹ್ಮನ ಒಂದು ಸತ್ತದಲ್ಲಿ ಇದು ಸಮಾನ ಸತ್ತವಾಗಿ ಇರುವುದಿಲ್ಲ ಅಂದ್ಮೇಲೆ ದ್ವೈತಾಪತ್ತಿನೂ ಬರಂಗಿಲ್ಲ. ಅತ್ಯಂತ ಅಸತ್ ಅಂತ ಹೇಳಿದ್ರ ಅಲ್ಲಿ ಒಂದು ದೋಷ ಬರ್ತಿತ್ತು, ಹಂಗೂನು ಇಲ್ಲ. ಇದೆಂಗದ ಅನಿರ್ವಚನೀಯವಾಗಿದೆ, ಸದಸದ್ ವಿಲಕ್ಷಣ ಬಾಧಯೋಗ್ಯ ಸ್ವರೂಪುಳ್ಳದಾಗಿ ಅನಿರ್ವಚನೀಯ. ವ್ಯಾವಹಾರಿಕ ದೃಷ್ಟಿಯಿಂದ ಏನು ಇಲ್ಲ ಅಂತ ನಾವ್ ಹೇಳಿಲ್ಲ, ಶ್ರುತಿನೂ ಹೇಳಿಲ್ಲ, ನಾವು ಹೇಳಾಕತ್ತಿಲ್ಲ. ವ್ಯಾವಹಾರಿಕ ದೃಷ್ಟಿಯಿಂದ ಇಲ್ಲ ಅಂತ ನಾವ್ ಹೇಳಾಕತ್ತಿಲ್ಲ. ವ್ಯಾವಹಾರಿಕ ದೃಷ್ಟಿಯಿಂದ ಮಾಯೆ ಇದೆ, ವ್ಯಾವಹಾರಿಕ ಸತ್ವ ಇದೆ. ಅದಕ್ಕೆ ಶ್ರುತಿ ಸ್ಮೃತಿ ವಾಕ್ಯಗಳಿಂದ ಮಾಯೆ ಐತಿ, ಉಂಟು, ವ್ಯಾವಹಾರಿಕ ಸತ್ತದಲ್ಲಿ ಉಂಟು ಅಂತ ಹೇಳಾಕತ್ತದ ಅಂತ ಗುರುಗಳು ಇದಕ್ಕ ಹೇಳಿದ್ರು. ಆದ್ದರಿಂದ ಇದ್ದದ್ದು ಉಪಾದಾನ ಆಗ್ಯದ. ಇದು ವ್ಯಾವಹಾರಿಕ ಸತ್ತ ಕೊಟ್ಟೇವೆ ಅಂತಂದ್ರ ಪಾರಮಾರ್ಥಿಕ ಸತ್ತ ಅಲ್ಲ. ಆದ್ರೆ ವಿಚಾರ ಮಾಡಿ ನೋಡಿದ್ರ ಪಾರಮಾರ್ಥಿಕ ಸತ್ತ ಇದ್ದದ್ದನೇ ಉಪಾದಾನ ಆಗಿರ್ತದೆ ಜಗತ್ತಿಗೆ. ವ್ಯಾವಹಾರಿಕ ಸತ್ತ ಇದ್ದಿದ್ದು ಅದು ಕಲ್ಪಿತನ ಐತಿ. ಮತ್ತ ಹೌದ್ರಿ, ಅದ್ರಲಿಂದಾನ ಹೇಳ್ಬಿಟ್ರ ಅದು ವಿಕಾರ ಹೊಂತತೇನು? ವಿಕಾರ ಹೇಳ್ದಂಗ ಆತಲ್ಲ, ಬ್ರಹ್ಮನೇ ಉಪಾದಾನ ಕಾರಣ ಆಗೈತೆ, ಅದರಿಂದ ಜಗತ್ತಾಗಿತ್ತು. ನೋಡಪ್ಪ, ನೀನು ಜಗತ್ ಅನ್ನೋದು ಇಲ್ಲ, ವ್ಯಾವಹಾರಿಕ ಜಗತ್ತಿನಲ್ಲಿ ವ್ಯಾವಹಾರಿಕ ಸತ್ಯ ಇಟ್ಕೊಂಬಂದ್ ಪ್ರಶ್ನೆ ಮಾಡಾಕತ್ತಿ. ಅದಕ್ಕ ಪಾರಮಾರ್ಥಿಕ ಬ್ರಹ್ಮದಲ್ಲಿ ಒಂದು ವ್ಯಾವಹಾರಿಕ ಮಾಯೆಯನ್ನು ಕಲ್ಪಿತಂತ ನಾವು ಉಪಾಧಿ ಅಂತ ಸ್ವೀಕಾರ ಮಾಡಿ, ಆಮೇಲೆ ಈಶ್ವರತ್ವ ಸಿದ್ಧ ಆದ. ಅದರಿಂದ ಆ ಈಶ್ವರನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆದ. ಆ ಪರಮಾತ್ಮನ ಪಾರಮಾರ್ಥಿಕ ಸತ್ತ ರೂಪವಾದ ಚೈತನ್ಯವನ್ನು ಬಿಟ್ಟು ಬರೀ ಮಾಯೆ ಉಪಾದಾನ ಕಾರಣ ಆಗೋದಿಲ್ಲ. ಆ ಚೇತನದಲ್ಲಿ ಇದು ಉಪಾಧಿಯಾಗಿ ಬಂದಾಗ ಈಶ್ವರತ್ವ ಸಿದ್ಧಿಯಾಗಿ ಅಲ್ಲಿ ಏನಕೈತಿ, ಅಭಿನ್ನ ನಿಮಿತ್ತ ಉಪಾದಾನ. ಅಂದ್ರ ಮಾಯೆ ಪಾರಮಾರ್ಥಿಕವಾಗಿಯೂ ಇಲ್ಲ, ದ್ವೈತಾಪತ್ತಿ ಬರಂಗಿಲ್ಲ. ಮಾಯೆ ಅತ್ಯಂತ ಅಭಾವವಾಗಿ ಬಂಜೆ ಮಗನಂತೆನೂ ಇಲ್ಲ. ಅದಕ್ಕ ಇಲ್ಲಿ ಅದನ್ನ ವ್ಯಾವಹಾರಿಕ ಸತ್ತದೊಳಗ ನಾವು ಸ್ವೀಕಾರ ಮಾಡೇವಿ ಅಂತ ಹೇಳಿದ್ವಿ. ಇನ್ನ ಮುಂದೆ ಪ್ರಶ್ನೆ ಮಾಡ್ತಾ, ಪಾರಮಾರ್ಥಿಕ ಸತ್ಯಯಾದ ಸದ್ರೂಪ ಬ್ರಹ್ಮದಿಂದಲೇ ಜಗತ್ ಉತ್ಪತ್ತಿಯಾದಿಗಳನ್ನು ಹೇಳಿದ ಮೇಲೆ ವ್ಯಾವಹಾರಿಕ ಸತ್ಯಯಾದ ಮಾಯೆಯನ್ನಾದರೂ ಶ್ರುತಿಯು ಯಾಕೆ ಗ್ರಹಿಸಬೇಕು? ಗ್ರಹಿಸುವುದರಿಂದ ಪ್ರಯೋಜನ ಏನು? ಬಿಡೋಣದ್ರಿಂದ ಹಾನಿ. ನೀವೇನ್ ಹೇಳಿದ್ರಿ, ಇದ್ದದ್ದೊಂದು ಪಾರಮಾರ್ಥಿಕ ಸತ್ತ ಬ್ರಹ್ಮವೇ ಜಗತ್ತಿಗೆ ಉಪಾದಾನ ಕಾರಣ ಆಗಿತ್ತು ಅಂದ ಮೇಲೆ ಮತ್ ಮಾಯೆಯನ್ನ ಯಾಕೆ ಸ್ವೀಕಾರ ಮಾಡಿದ್ರಿ? ಮಾಯೆಯನ್ನ ಯಾಕೆ ಸ್ವೀಕಾರ ಮಾಡಿದ್ರಿ? ಮಾಯಾ ಶಕ್ತಿಯನ್ನ ಶ್ರುತಿ ಯಾಕೆ ಗ್ರಹಿಸ್ತು ಅಂದ್ರೆ ಅದ್ರ ಬಗ್ಗೆ ವಿಚಾರನ ಹೇಳಬಾರ್ದಾಗಿತ್ತಲ್ಲ. ಯಾಕೆ ಗ್ರಹಿಸ್ತು? ಗ್ರಹಿಸುವುದರಿಂದ ಏನ್ ಪ್ರಯೋಜನ ಆಯ್ತು? ಬಿಡುವುದರಿಂದ ಏನ್ ಹಾನಿ ಆಗ್ತದ ಅಂತ ಪ್ರಶ್ನೆ ಮಾಡಿದ್ರ, ನೀವು ಶಿಷ್ಯಾಗ ಹೇಳ್ತಾರ ಅವರು, ನೀನು ಚತುರ ಇದ್ದಂಗ ಕಾಣ್ತೀನಿ, ಅದಕ್ಕ ಪ್ರಶ್ನೆ ಮಾಡಕತ್ತೀನಿ ಏನ್ರಿ. ಅದಕ್ಕೇನಂತಾರ ಅವರು, ನೀ ಹೆಂಗದಿ ಹಂಗ ನಿನಗೆ ಉತ್ತರ ಹೇಳ್ಬೇಕು. ಯಕ್ಷಾನುರೂಪ ಬಲಿ, ನೀ ಹೆಂಗ ಪ್ರಶ್ನೆ ಮಾಡಿದಿ ಹಂಗೆ ಹೇಳ್ಬೇಕು. ಅದಕ್ಕ ಅಂದ್ರ ತಿಳಿತೇವ. ಡಾಕ್ಟರ್ಗಳ ಹಂತಕ್ಕೆ ಹೋದ್ರ ಅವರು ರೋಗ ಹೆಂಗದ ಪರೀಕ್ಷೆ ಮಾಡಿ ಅದರಂತೆನೆ ಗುಳಿಗೆ ಕೊಡ್ತಾವ. ಹೌದಿಲ್ಲ? ಕಲ್ಗಟ್ಟಿಗೆ ಒಬ್ಬಂಗ್ ಗುರು ಶಿವ ಇದ್ದಾವ, ನಾಗನಗೌಡ ಅಂತೇಳಿ ಸಣ್ಣ ಇದ್ದಾಗ. ಅವೇಲೆ ಅವಾಗ ಡಾಕ್ಟರ್ ಆ ಎಲ್ಲಾ ಪೇಶೆಂಟ್ಗಳು ಹೋಗುವ ಒತ್ತಡದಿಂದ ಚೆಕ್ ಮಾಡ್ಕೊಂತ ಹೋಗಿ ಹಿಂದಗಡೆಗೆ ಎಲ್ಲಾರಿಗೂ ಮೊನ್ನೆ ಇಂಜೆಕ್ಷನ್ ಎದನ್ನ ಮಾಡ್ತಿದ್ನೋ ಗೊತ್ತಿಲ್ಲ. ಅಂದ್ರೆ ಅವ್ನ ಕಡೆ ಹೋಗು ನಗಡಿ ಜಡ್ಡಿನ ಗುರು, ನಗಡಿ ಜಡ್ಡು ನಗಡಿ ಜ್ವರ ಇದ್ದಿದ್ದು ಪೇಶೆಂಟ್ಗಳ ಒತ್ತಡಗಿಂದ್ರೆ ಅವೇನ RMP ಇದು ಅವ್ರ ವಿಚಾರ ಮಾಡಿ ದೊಡ್ಡ ಗುರು ಇದೇ ಮಾಡ್ತಾರ ಡಾಕ್ಟರ್ಗಳು. ಯಾವ ರೋಗ ಕಂಡು ಹಿಡಿತಾರ.
ಆಯಾ ರೋಗಕ್ಕೆ ಚೆಕ್ ಮಾಡಿ ಆಯಾ ಬೀಳ್ಬೋದು. ಹಂಗ ಯಕ್ಷಾನು ರೂಪ ಬಲಿ ಅಂತ ಹೇಳುವಂಗ ನೀ ಹೆಂಗ್ ಪ್ರಶ್ನೆ ಮಾಡಿ ಹೆಂಗ್ ಉತ್ತರ ಹೇಳ್ಬೇಕಾಗ್ತದ. ಅಲ್ಲ, ಇದ್ದು ಒಂದು ಬ್ರಹ್ಮ ವಸ್ತುವೇ ಅದು ಉಪಾದಾನ ಆದ್ಮೇಲೆ ಮಾಯೆಯನ್ನು ಯಾಕೆ ಸ್ವೀಕಾರ ಮಾಡ್ಬೇಕಾಯ್ತು ಶ್ರುತಿ ಅಂತ ನೀ ಕೇಳಿದ್ಯಲ್ಲ. ಈಗ ಏನಂತಾರ ಅವರು, ನೀನು ಮೊದಲ ಜಗತ್ತಿನ ಬಗ್ಗೆ ವ್ಯಾವಹಾರಿಕವಾಗಿ ಅದಕ್ಕೆ ಸತ್ತಾ ಕೊಟ್ಟು ಜಗತ್ತಿನ ಬಗ್ಗೆ ನೀ ಬಂದು ಪ್ರಶ್ನೆ ಮಾಡಿ, ಏನು ಪ್ರಶ್ನೆ ಮಾಡಿದ್ ಅದಕ್ಕ ಆ ಪ್ರಶ್ನೆ ಮಾಡಿದ್ದಕ್ಕ ನಾವು ನಿನಗ ಏಕದಮ್ ಆಗಿ ಬ್ರಹ್ಮ ಒಂದ ಸತ್ಯದ ಜಗತ್ತು ಇಲ್ಲ ನೀನೇ ಬ್ರಹ್ಮ ಇದ್ದಿ ಅಂತ ಒಮ್ಮಿಗೆ ಹೇಳ್ಬಿಟ್ರ ಏನಾಗ್ತದ? ನಿನಗ್ ಭಯ ಉಂಟಾಗ್ತದ ಅಲ್ಲ. ಎಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ರು ಭಯ ಉತ್ಪತ್ತಿ ಆಗ್ತದ ಅಂತ ಹೇಳಿ ಅವಾಗ ಶಿಷ್ಯ ಏನ್ ಮಾಡಿದ್ದವ, ಜಗತ್ತಿನ ಬಗ್ಗೆ ವ್ಯಾವಹಾರಿಕವಾಗಿದ್ದಂತ ಜಗತ್ತಿನ ಕುರಿತು ಪ್ರಶ್ನೆ ಮಾಡಿದ್ದ. ಅದಕ್ಕ ಜಗವಿದೇನು ಎಲ್ಲಿ ಪುಟ್ಟಿ ಬಂದರವಾಗಿ ತೋರುತ್ತಿಹುದು, ಕೆಲರಿದಂ ಖುಷಿ ಎಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲೊಳಿಯುವುದು ಅರಿದೊಳಿಯಲ್ಲೆಂದು. ಏನ್ರಿ, ಗುರುವೇ ಭಿನ್ನವೆಪ್ಪವನ್ನ ಅವತರಿಸು ಫಲವಂದದಿಂದಿರುತ್ತಿರುಪ ಜಗವಿದು ಏನು ಎಲ್ಲಿ ಹುಟ್ಟಿ ಬಂದೂರವಾಗಿ ತೋರುತ್ತಿರುವುದು. ವ್ಯಾವಹಾರಿಕ ದೃಷ್ಟಿ ಇಟ್ಕೊಂಡು ಪ್ರಶ್ನೆ ಮಾಡಿದಿ. ಅದಕ್ಕ ಆ ವ್ಯಾವಹಾರಿಕ ಜಗತ್ತಿನ ಕುರಿತು ನೀ ಪ್ರಶ್ನೆ ಮಾಡಿದ್ದಕ್ಕ ಅದಕ್ಕ ಕಾರಣ ಏನು ಅಂತ ನೀ ಪ್ರಶ್ನೆ ಮಾಡಿದಕ್ಕ ನಾವು ಇನ್ನು ಅದಕ್ಕ ಮಾಯೆಯನ್ನು ಸ್ವೀಕಾರ ಮಾಡ್ಬೇಕಾಗ್ತದೆ. ಇದಕ್ಕೊಂದು ಕಾರಣ ಹೇಳ್ಬೇಕಾತಂದ್ರ ಮಾಯೆಯನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ. ಯಾಕೆ ಮಾಯೆಯನ್ನು ಸ್ವೀಕಾರ ಮಾಡ್ಬೇಕಾತು? ವ್ಯಾವಹಾರಿಕ ಸತ್ತದೊಳಗೆ ಸ್ವೀಕಾರ ಮಾಡ್ಬೇಕಾತು. ಬ್ರಹ್ಮಂತೂ ಪಾರಮಾರ್ಥಿಕ ಸತ್ತದ, ವ್ಯಾವಹಾರಿಕ ಸತ್ತದೊಳಗೆ ಮಾಯೆಯನ್ನ ಸ್ವೀಕಾರ ಮಾಡ್ಬೇಕಾತು. ಯಾಕೆ ಮಾಡ್ಬೇಕಾತು? ಶಿಷ್ಯನ ಒಂದು ವೃತ್ತಿಯನ್ನ ಹಂಗರ ಮಾಡಿ ಚೈತನ್ಯದ ಕಡೆ ತಗೊಂಡು ಹೋಗಬೇಕಾಗಿದೆ. ಅದಕ್ಕೆ ಮಾಯೆಯನ್ನು ಸ್ವೀಕಾರ ಮಾಡ್ಬೇಕು. ಇಲ್ಲ ಅಂದ್ರ ಪರಮಾಣುಗಳು, ಪ್ರಕೃತಿಯೋ, ಕರ್ಮವೋ ಇದ್ರ ಕಡೆ ವಯ್ಯಾರದಾರ ಕೆಲವೊಂದು ಮತವಾದಿಗಳು, ಹೌದಿಲ್ಲ? ಪೂರ್ವ ಮೀಮಾಂಸಕರು ಈ ಜಗತ್ತಿಗೆ ಏನ್ ಕಾರಣ ಅಂತಾರ? ಕರ್ಮ ಕಾರಣ ಅಂತ. ನೈಯಾಯಿಕರು ಪರಮಾಣುಗಳೇ ಕಾರಣ ಅಂತ. ಆಮೇಲೆ ಸಾಂಖ್ಯರು ಪ್ರಕೃತಿಯೇ ಕಾರಣ, ಜಡದಾಗ ಹೋಯ್ತಾರ, ಹೌದಿಲ್ಲ? ಇವ್ ನೋಡಿದ್ರ ಜಗತ್ತಿನ ಕುರಿತು ಪ್ರಶ್ನೆ ಮಾಡಕತ್ತಾನ. ಇದು ಬೇವರ್ಸಿ ಮತ್ ಆ ಕಡೆ ಹೋಗಿದ ಅಂದ್ರ ನೋಡ್ರಿ, ನಾವು ಇವ್ ಹಾದಿನ ತಪ್ಪಿಸ್ತಾರ ಅಂತ ತಿಳ್ಕೊಂಡು ಇನ್ನ ಹೆಂಗಾರ ಮಾಡಿ ಒಂದ್ ಲೈನಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಇದ್ದು ಬ್ರಹ್ಮನೇ ಒಂದ ಐತದು, ಇವಾಗ ನೀ ಬ್ರಾಹ್ಮಣ ಅದಿ ಹೋಗಿ ನೀ ಏನ್ ಏನ್ ಇಲ್ಲದೇನಿ ಅಂದ್ ಬಿಟ್ರ ಹಿಂಗ್ ಹೆದರಿಕೆ ಬಂದ್ಬಿಡ್ತದ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡ್ತಾರು ಅಂತಂದ್ರ ವ್ಯಾವಹಾರಿಕವಾದ ಒಂದು ಮಾಯೆಯನ್ನು ಸ್ವೀಕಾರ ಮಾಡ್ತಾರ. ಸ್ವೀಕಾರ ಮಾಡಿ ಅಲ್ಲಿ ಮಾಯೆ ಉಪಾದಿಯಿಂದ ಈಶ್ವರತ್ವ ಸಿದ್ಧ ಅದ. ಅದೇ ಈಶ್ವರನೇ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆದ. ಯಾರ ಸಲುವಾಗಿ ನಾವು ಮಾಯೆ ಸ್ವೀಕಾರ ಮಾಡಕತ್ತೇವಿ? ನಿನ್ ಸಲುವಾಗಿ ಮಾಡಕತ್ತೇವ್ ನಾವು? ನಮಗ ಪ್ರಶ್ನೆ ಮಾಡಕತ್ತೇವ್ ನೀ ಅಂತಾರ ಅವ್ರ ಗುರುಗಳ. ಏನ್ರಿ, ನಿನ್ನ ಸಲುವಾಗಿ ಸ್ವೀಕಾರ ಮಾಡ್ಯವ, ನಿನಗ್ ತಿಳಿಸ್ಕೊಡೋ ಸಲುವಾಗಿ ಅಂತ ಏನ್ ಮಾಡ್ತಾರೋ ಬ್ರಹ್ಮದಲ್ಲಿ. ಮೊದಲಿಗೆ 4ನೇ ಸೂತ್ರದೊಳಗ 3 ಸತ್ತ ಹೋಗ್ತಾರ. ಒಂದು ಪಾರಮಾರ್ಥಿಕ, ಒಂದು ವ್ಯಾವಹಾರಿಕ, ಒಂದು ಪ್ರಾತಿಭಾಷಿಕ. 3 ಸತ್ತ ಹೋಗ್ತಾರ. ಇದು ಹಗ್ಗದಲ್ಲಿ ತೋರಿದ ಹಾವ ಪ್ರಾತಿಭಾಷಿಕ, ಮಾಯೆ ತತ್ಕಾರ್ಯ ವ್ಯಾವಹಾರಿಕ, ಶುದ್ಧ ಚೈತನ್ಯ ಪಾರಮಾರ್ಥಿಕ, ಹೌದಿಲ್ಲ? ಹಿಂಗ ಒಪ್ಪಿ ಮುಂದೆ 6ನೇ ಈ ಸೂತ್ರ, ಈ ಸದ್ಯ ನಡಿ ಸೂತ್ರದೊಳಗ 2 ಸತ್ತಕ್ ತಂದ್ ನಿಲ್ಲಿಸ್ತಾರ. ಮಾಯೆಗೆ ವ್ಯಾವಹಾರಿಕ ಸತ್ತವನ್ನ ಅದನ್ನ ಕ್ಯಾನ್ಸಲ್ ಮಾಡ್ತಾರ, ಅದನ್ನ ಪ್ರಾತಿಭಾಷಿಕ ಸತ್ತದೊಳಗ ಸೇರಿಸಿ ಬಿಡ್ತಾರ. ಸೃಷ್ಟಿವಾದ ಅಂತಾರ. ದೃಷ್ಟಿವಾದ ಒಪ್ಪಿದ್ರ 3 ಸತ್ತ ಬರ್ತಾವಲ್ಲಿ. ಸೃಷ್ಟಿವಾದ ಒಪ್ಪಿದ್ರ 2 ಸತ್ತ ಬರ್ತಾವ. ಏನ್ರಿ? ಅದಕ್ಕ ಮುಂದೆ ಈ 6ನೇ ಸೂತ್ರ 2 ಸೂತ್ರವನ್ನು 6ನೇ ಸೂತ್ರದೊಳಗೆ 2 ಸತ್ತವನ್ನು ಒಪ್ತಾರ. ಮುಂದ 8ನೇ ಸೂತ್ರಕ್ಕ ಬಂದ್ರ 7ನೇ ಸೂತ್ರದಾಗ ಮತ್ ಪ್ರಶ್ನೆ ಐತಿ, ಅದನ್ನ ತಗೊಂಡಿಲ್ಲ ಅವ್ರು. 8ನೇ ಸೂತ್ರದೊಳಗೆ ಮತ್ ಗುರುಗಳ ಉತ್ತರ ಅದ ಪೂರ್ತಿ. ಅವಾಗ ಅವಂಗ ಅಲ್ಲಿಗೆ ಒಂದು ಮಠ ಅಂದ್ರ ಇವಂಗ ಸ್ವಲ್ಪ ಏನ್ ಅನ್ನೋದು ಅನುಭವ ಆಗಿರ್ತದ. ಅವಾಗ ಏನಿಲ್ಲೋ ನೀನೇ ಜಗತ್ತಾಗಿ ತೋರಿ,
ಜಳ ಹತ್ತಿ ಬರಲು ಮನೆಯೊಳಗುಳ್ಳ ಬೆಳಗಿ ಕತ್ತಲಿ ಎನಿಸಿ ಮತ್ತಮ್ಮ ಬೆಳಗ ತೋರ್ಪಂತೆ ತಿಳಿಯಾತ್ಮ ಅಕಿಳಬಹುದೆಂದು ಅಂತ ಅಲ್ಲಿ ಮುಂದೆ ಹೇಳ್ತಾರ. ಅದಕ್ಕ ಹಿಂಗ ಹೇಳುವ ಸಲುವಾಗಿ ಮಾಯೆಯನ್ನ ಈ ಏನಪ್ಪ ಮಾಯನ್ನಾಗ್ಲಿ ಜಗತ್ತನ್ನಾಗ್ಲಿ ಕುರಿತು ನೀವು ವ್ಯಾವಹಾರಿಕ ಆಗಿ ಪ್ರಶ್ನೆ ಮಾಡಿದಾಗ 4ನೇ ಸಂಧಿಯೊಳಗ ವ್ಯಾವಹಾರಿಕ ಸತ್ತ ಅಂತ ಸ್ವೀಕಾರ ಮಾಡಿದ್ವಿ. ಆಮೇಲೆ 6ನೇ ಸೂತ್ರೊಳಗ ಪ್ರಾತಿಭಾಷಿಕ ಸತ್ತ ಕೊಟ್ಟಿವಿ. ಅದಕ್ಕ ಏನ್ ಏಕಕಾಲಕ್ಕೆ ನೀ ಬ್ರಹ್ಮದ್ದಿ ಅಂತಂದ್ರೆ ಹೆದರಿಕೆ ಬರ್ತದೆ ಅಂತ ಹಿಂಗ್ ಮಾಡಿದೆ ನಾವು. ಹೆಂಗ ಸ್ಥೂಲ ಅರುಂಧತಿ ನ್ಯಾಯದಂತೆ ಮೆಲ್ಲನೆ ಒಳಸರಿಯುತ್ತ ಒಳ್ಳೆಯ ಬಟ್ಟೆಯ ನಾರಯುತ್ತ ನಿಧಾನ ಶಿಷ್ಯನ ವೃತ್ತಿಯನ್ನ ಚೇತನ ಕಡೆ ಒಯ್ಬೇಕಲ್ಲ. ಒಮ್ಮಿಗೆ ಅದು ಅಮುಕ ವ್ಯಾವಹಾರಿಕ ಜಗತ್ತಿನ ಹೋಗಿ ಪ್ರಶ್ನೆ ಮಾಡ್ಯಾರಂದ್ರ ಏನ್ ಎಕ್ಕದಮ್ಮಾಗಿ ಅಲ್ಲಿ ಹೇಳೋದು ಬೇಡ ಅಂತ ತಿಳ್ಕೊಂಡು ಸ್ಥೂಲ ಅರುಂಧತಿ ನ್ಯಾಯದಂತೆ. ಈಗ ಸ್ಥೂಲ ಅರುಂಧತಿ ನ್ಯಾಯ ಅಂದ್ರ ಹೊಸದಾಗಿ ಮದುವೆ ಆದವರಿಗೆ ಅರುಂಧತಿ ನಕ್ಷತ್ರವನ್ನ ತೋರಿಸ್ತಾರ ನೋಡಿ. ಹಗಲು ತೋರ್ಸುದಲ್ಲ, ರಾತ್ರಿ ತೋರ್ಸುದು. ಮತ್ತ ಯಾಕ ಹಗಲು ನಕ್ಷತ್ರನ ಕಾಣಂಗಿಲ್ಲ. ಹಿಂಗ ಬೆಳದಿಂಗಳ ಅವ ಇವ್ ಅರುಂಧತಿ ನ್ಯಾಯ. ಅರುಂಧತಿ ನಕ್ಷತ್ರ ಬಹಳ ಚಿಕ್ಕದಾಗಿರುತ್ತೆ. ಆ ಚಿಕ್ಕ ನಕ್ಷತ್ರವನ್ನು ತೋರ್ಸುವ ಸಲುವಾಗಿ ಮೊದಲ ಅದ್ರ ಸುತ್ತಲೂ ಇದು ದೊಡ್ಡ ನಕ್ಷತ್ರ ದೊಡ್ಡ ನಕ್ಷತ್ರ ಕಾಣಕತ್ತೇನು ಅಂತ. ಹೌದೌದು ಕಾಣಕತ್ತ. ಅದ ನೋಡ ಅರುಂಧತಿ ನಕ್ಷತ್ರ ಅಂತ. ಹೌದನ್ ಅವ್ ಗಟ್ಟಿ ಆತದ. ದೊಡ್ಡದೇ ಅರುಂಧತಿ ನಕ್ಷತ್ರ. ಅದು ಅಲ್ಲ, ಅದ್ರ ಬಾಜು ಒಂದ್ ಸಣ್ಣಗೈತಿ ಒಂದ್ ದೃಷ್ಟಿ ಇಟ್ಟು ನೋಡಂತ. ಅಥವಾ ಬಿದಿಗಿ ಚಂದ್ರನಂತೆ ಅಂತ ದೃಷ್ಟಾಂತ ಕೊಡ್ತಾರಲ್ಲ. ಬಿದಿಗಿ ಚಂದ್ರ ಕಣ್ಣ ಒಂದು ಲೈನ್ ಇರ್ತದ, ಹೌದಲ್ಲ. ಅದನ್ನ ತೋರಿಸ್ಬೇಕಾಗಿತ್ತಂದ್ರ ಶಾಕಾಗ್ರ ಚಂದ್ರನಂತೆ. ಶಾಕಾಗ್ರ ಅಂದ್ರೆ ಗಿಡಗಳ ಟೊಂಗಿ ನೋಡಲಿ, ಅದ್ ಕಾಣುದಿಲ್ಲ. ಗಿಡಗಳ ಟೊಂಗಿ ನೋಡ್. ಅದನ್ನ ಶಾಕಾಗ್ರ ಚಂದ್ರನನ್ನ ಇದು ಬಿದಿಗಿ ಚಂದ್ರನನ್ನ ರಾತ್ರಿ ನೋಡುದು. ಅಲ್ಲಿ ಹಗಲಿ ನೋಡ್ಬೇಕಿದ ಅಷ್ಟ. ಯಾಕಂದ್ರ ರಾತ್ರಿ ಅಂದ್ರ ಏನ ಬರೋಬ್ಬರಿ ಕಾಣ್ತತಿ. ಬರೋಬ್ಬರಿ ಕಂಡಿರ್ಬಾರ್ದ, ಅವಾಗ ಪ್ರಯತ್ನ ಮಾಡಿ ತೋರಿಸ್ಬೇಕ ಅದನ್ನ. ಏನ್ರಿ ಹೌದಲ್ಲ. ಬರೋಬ್ಬರಿ ಕಾಣೋದಾಗಿದ್ರೆ ನೀ ಇಟ್ಟು ಪ್ರಯತ್ನ ಮಾಡಿ ಗುದ್ದ್ಯಾಡಿ ವ್ಯಾವಹಾರಿಕ ಸತ್ತ ಪ್ರಾತಿಭಾಷಿಕ ಸತ್ತ ಕೊಟ್ಟು ಯಾಕೆ ಹೇಳುದದ ಅದು. ಅದಕ್ಕ ಶಾಸ್ತ್ರ ಅಂತ ಎದಕ್ಕಂತ ಲೋಕ ಅನಧಿಗತ ಅರ್ಥವಕ್ತ್ರಿಂ ಶಾಸ್ತ್ರ. ಲೋಕವು ಯಾವುದನ್ನ ಸಹಜವಾಗಿ ಸರಳವಾಗಿ ತಿಳಿಯುವುದಿಲ್ಲವೇ ಅದನ್ನ ತಿಳಿಸುವುದೇ ಶಾಸ್ತ್ರ. ಲೋಕದ ಜನರು ಸರಳವಾಗಿ ಸಹಜವಾಗಿ ಆತ್ಮನ ತಿಳಿಯಾಕ ಬರ್ತದ, ಹೌದಿಲ್ಲ. ಈ ಬಿದಿಗೆ ಚಂದ್ರ ಮ್ಯಾಲ ಬಂದಾನಪ್ಪ ಏನ್ರಿ, ಬಾಳ ಹುಣ್ಣಿಮೆ ಅಮಾವಾಸ್ಯೆ ಆಗಿ ಒಂದ್ 2 ದಿವ್ಸ ಆಗೈತಿ ಅಂತ ತಿಳ್ಕೊಡ್ರಿ. ಸ್ವಲ್ಪ ಹಗಲ್ ಹೊತ್ನ್ಯಾಗ ಪಕ್ಕ ಕಾಣಂಗಿಲ್ಲ. ಅವಾಗ ಗಿಡದ ಟೊಂಗಿ ತೋರಿಸಿ, ಆ ಗಿಡದ ಟೊಂಗಿ ನೋಡಂತ ತೋರಿಸಿ ಅದ್ರ ಬಾಜು ಇದು ಚಂದ್ರನ ತೋರಿಸ್ಬೇಕು. ಅಂದ್ರೆ ತಟಸ್ಥ ಲಕ್ಷಣದಿಂದ ಬ್ರಹ್ಮ ಸ್ವರೂಪವನ್ನ ತಿಳಿಸ್ಕೊಡುವ ಸಲುವಾಗಿ. ಅದಕ್ಕೆ ಬಿದಿಗಿ ಚಂದ್ರ ಸ್ಥೂಲ ಅರುಂಧತಿ ನ್ಯಾಯದಂತೆ ಅಥವಾ ಬಿದಿಗಿ ಚಂದ್ರನ ದೃಷ್ಟಾಂತ ಕೊಟ್ಟು ಅವಾಗ ಅಲ್ಲಿ ಮೊದಲು ವ್ಯಾವಹಾರಿಕ ಸತ್ತ, ಆಮೇಲೆ ಪ್ರಾತಿಭಾಷಿಕ ಸತ್ತ ಕೊಡ್ತಾರ. ಅಲ್ಲಿ 8ನೇ ಸೂತ್ರದೊಳಗ ಒಂದೇ ಒಂದು ಪಾರಮಾರ್ಥಿಕ ಸತ್ತ ಐತಿ ಅಂತ. ಈ ರೀತಿಯಾಗಿ ಶಿಷ್ಯನ ಪ್ರಶ್ನೆಯ ಅಪೇಕ್ಷೆಯನ್ನು ಕುರಿತು ಅಲ್ಲಿ ನಾವು ಮಾಯೆಯನ್ನ ಒಂದು ಶುದ್ಧ ಚೇತನಕ್ಕೆ ಉಪಾಧಿಯಾಗಿ ಸ್ವೀಕಾರ ಮಾಡೇವಿ. ಅದಕ್ಕ ಯಾವ ದೋಷ ಬರಂಗಿಲ್ಲ. ಅದಕ್ಕ ಬ್ರಹ್ಮ ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗ್ಯಾನ. ಮಾಯೆಯನ್ನ ಯಾಕೆ ಸ್ವೀಕಾರ ಮಾಡ್ಬೇಕಂತಂದ್ರ ಹಿಂಗ್ ಸ್ವೀಕಾರ ಮಾಡ್ಬೇಕಂತ. ಜಗತ್ತಿನ ಬಗ್ಗೆ ಕುರಿತು ವಿಚಾರ ಮಾಡಿದ್ರೆ ಕಾರಣ ಯಾರು ಹಂಗ ಈಗ ವಿಚಾರ ಮಾಡಿದ್ವಿ, ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಅದನ್ನ ಹೇಳುವ ಸಲುವಾಗಿ ನಾವು ಅಲ್ಲಿ ಮಾಯೆಯನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ. ಆಮೇಲೆ ಸ್ವೀಕಾರ ಮಾಡೇವಿ ಅಂದ್ರೂ ದ್ವೈತಾಪತ್ತಿ ಬರುದಿಲ್ಲ. ವ್ಯಾವಹಾರಿಕರ ಅನ್ರಿ, ಪ್ರಾತಿಭಾಷಿಕ ಅನ್ರಿ, ಪಾರಮಾರ್ಥಿಕ ಅಂತೂ ಆಗುದಿಲ್ಲಲ್ಲ. ಅವು ಎರಡು ದ್ವೈತಾಪತ್ತಿ ಬರಂಗಿಲ್ಲ. ಆದ್ರ ಸ್ವೀಕರಿಸಿದ್ರೆ ಏನ್ ಲಾಭ ಐತಿ ಏನ್ರಿ? ಯಾಕೆ ಸ್ವೀಕಾರ ಮಾಡ್ಬೇಕು? ಸ್ವೀಕರಿಸಿದ್ರೆ ಏನ್ ಪ್ರಯೋಜನ? ಸ್ವೀಕರಿಸುವುದ ಏನ್ ಪ್ರಯೋಜನ? ಬ್ರಹ್ಮಜ್ಞಾನ ಆಗ್ಲಿ ಅಂತ ಅದನ್ನ ಸ್ವೀಕಾರ ಮಾಡಿ. ಪ್ರಯೋಜನ ನಿನ್ನ ಸಲುವಾಗಿ ಪ್ರಯೋಜನ. ನಮ್ಗೇನ್ ಬೇಡದ ಗುರುಗಳಂತ, ನಮ್ಗೇನ್ ಬೇಡ. ನೀ ಬಂದು ಪ್ರಶ್ನೆ ಮಾಡಿದಿ, ನಿನ್ನ ಬುದ್ಧಿಯೊಳಗ ಒಂದು ಆತ್ಮಜ್ಞಾನ ಆಗಲಿ ಅಂತ ಒಂದು ಪ್ರಯೋಜನಕ್ಕಾಗಿ ಸ್ವೀಕಾರ ಮಾಡಿ. ಬಿಟ್ರೆ ಏನ ಹಾನಿ ಆಕತಿ?
ಬಿಟ್ರೆ ನಮ್ಗೇನ್ ಹಾನಿ ಆಗೋದಿಲ್ಲ. ಇದ್ ಬ್ರಹ್ಮ ಒಂದ್ ಉಳಿತೈತಿ ಏನ್ರಿ? ಹ ಬಿಟ್ರ ಏನ್ ಹಾನಿ ಇಲ್ಲ. ಮಯ ಬೇಡ ಬೇಡ ಹೋಗ ಇದು ಹೋಗ್ಬೇಕು, ನಮ್ ಬ್ರಹ್ಮ ಅದಾನ ಒಬ್ಬ ಅಲ್ಲ, ಬ್ರಹ್ಮ ಒಂದ್ ಉಳಿತೈತಿ ಅಂತ. ಈ ರೀತಿಯಾಗಿ ಬಿಡೋಣದಿಂದ ನಮ್ಗೆ ಯಾವ ಹಾನಿ ಇಲ್ಲ. ಬಿಡೋಣದಿಂದ ಪಾರಮಾರ್ಥಿಕವಾದಂತ ಒಂದು ಶುದ್ಧ ಚೈತನ್ಯ ಇದ್ದೇ ಇರ್ತದ ಅಂತ ಈ ರೀತಿಯಾಗಿ ಹೇಳಿ. ಇನ್ನ ಬ್ರಹ್ಮ ಜಗತ್ತಿಗೆ ಕಾರಣ ಆಗ್ಯದ. ಬ್ರಹ್ಮವೇ ಜಗತ್ತಿಗೆ ಕಾರಣ. ಸದೇವ ಆಸೀತತ್ವ ಸೃಷ್ಟಿ ಪೂರ್ವದಲ್ಲಿ ಅವನ್ ಹೇಳಿರುವುದರಿಂದ ಇದ್ದ ಒಂದು ಬ್ರಹ್ಮವೇ ಜಗತ್ತಿಗೆ ಒಂದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗೈತಿ. ಆದ್ದರಿಂದ ಸತ್ತಾ ಲಕ್ಷಣ ಬ್ರಹ್ಮ ಸ್ವಭಾವವು ಆಕಾಶಾದಿ ಸರ್ವ ಪ್ರಪಂಚದಲ್ಲಿ ಅನುವರ್ತಿಸುತ್ತದೆ. ಇದ್ದ ಒಂದು ಬ್ರಹ್ಮವೇ ಆಕಾಶಾದಿ ಸರ್ವಭೂತಗಳಲ್ಲಿ ಅದು ವರ್ತಿಸುತ್ತದೆ ಏನ್ರಿ? ತಸ್ಮಾದ್ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತ. ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನಿರಾಪಃ ಅದ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷಃ. ಏನ್ರಿ? ಆ ಬ್ರಹ್ಮದಿಂದನೇ ಆಕಾಶಾದಿಗಳು ಉತ್ಪತ್ತಿ ಆಗ್ಯಾವ. ಅದಕ್ಕೆ ಚೇತನ, ಶುದ್ಧ ಚೇತನವೇ ಈ ಸತ್ತಾ ರೂಪದಿಂದಿರುವ ಎಲ್ಲ ಕಡೆಗೆ ಅನುಭವಕ್ಕೆ ಬರ್ತದ. ಎಲ್ಲಾ ಆಕಾಶ ಇದೆ ಅನ್ನೋದ್ರಲ್ಲಿ ಸದ್ರೂಪ ಬ್ರಹ್ಮದ, ವಾಯು ಇದೆ ಅನ್ನೋದ್ರಲ್ಲಿ ಸದ್ರೂಪ ಬ್ರಹ್ಮದ, ಅಗ್ನಿ ಇದೆ ಅನ್ನೋದ್ರಲ್ಲಿ ಸದ್ರೂಪ ಬ್ರಹ್ಮದ. ಆದ್ರ ಆಕಾಶ ವಾಯು ಅಲ್ಲ, ವಾಯು ಆಕಾಶ ಅಲ್ಲ. ವಾಯು ಅಗ್ನಿ ಅಲ್ಲ, ಅಗ್ನಿ ವಾಯು ಅಲ್ಲ. ಯಾಕಂದ್ರೆ ಅವು ಮಾಯಾ ಕಾರ್ಯ, ಪರಸ್ಪರ ವ್ಯತಿರೇಕ ಅದಾವ. ಆದ್ರೆ ಇದೆ ಅನ್ನೋದು ಎಲ್ಲದ್ರಲ್ಲಿ ಒಂದೇ, ಹೌದಲ್ಲ? ಇದೆ ಅನ್ನೋದು ಎಲ್ಲದರಲ್ಲಿ ಅದು ಇದ್ದೇ ಇರ್ತದ. ಅದಕ್ಕ ತದೈಕ್ಷತ ಸ್ವ ಕಾಮಯತ್, ಇಚ್ಛಾ ಮಾಡಿದ ಪರಮಾತ್ಮ ನಾನು ಬಹು ಪ್ರಜೆಗಳಾಗಬೇಕು ಅಂತ ಇಚ್ಛಾ ಮಾಡಿದ ಅವನೇ ಏನು ಯಥೋವ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪರ್ಯಂತ ಸಂವಿಶಂತಿ ತದ್ ಬ್ರಹ್ಮ. ಅವನೇ ಉಪಾದಾನ ಆಗ್ಯಾನ, ಅವನೇ ನಿಮಿತ್ತ ಕಾರಣನು ಆಗಿದ್ದಾನೆ ಅಂತ ಈ ರೀತಿ ಹೇಳಿದ್ರು. ಸಚ್ಚಿದಾನಂದ ಬ್ರಹ್ಮಕ್ಕೆ ವಿಲಕ್ಷಣವಾಗಿ ಅಸತ್ ಜಡ ದುಃಖಮಯ ಜಗತ್ತಿರುವುದರಿಂದ ಜಗತ್ತಿಗೆ ಬ್ರಹ್ಮವು ಕಾರಣವಾಗಲಾರದು. ಪ್ರಶ್ನೆ ಮಾಡ್ತಾರೆ. ಅಲ್ಲ, ಸಚ್ಚಿದಾನಂದ ಬ್ರಹ್ಮ ಈ ಜಗತ್ತಿಗೆ ಕಾರಣ ಆಗಿದ್ರ ಈ ಜಗತ್ತನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆಗ್ಬೇಕಾಗಿತ್ತು. ಆದ್ರ ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಲಕ್ಷಣ ಉಳ್ಳವದಾನ. ಈ ಜಗತ್ತು ಅಸತ್ತು ಜಡ ಏನು ಪರಿಚನ ತದ್ವಿರುದ್ಧ ಲಕ್ಷಣ ಅದ. ಅದಕ್ಕೆ ಈ ಜಗತ್ತಿಗೆ ಚೇತನ ರೂಪ ಬ್ರಹ್ಮ ಹೆಂಗ ಕಾರಣ ಆಗ್ತಾನ? ಕಾರಣದ ಗುಣ ಕಾರ್ಯದ ಗುಣ ಸಮಾನ ಆಗಿರ್ಬೇಕು, ಸಮಾನ ಲಕ್ಷಣ ಇರಬೇಕು, ವೈಲಕ್ಷಣ್ಯದ. ಅದಕ್ಕೆ ಬ್ರಹ್ಮ ಹೆಂಗ ಕಾರಣ ಆಗ್ತದ ಅಂತ ಪ್ರಶ್ನೆ ಮಾಡಿದರೆ, ನೋಡಪ್ಪ, ಇದೇನು ನೇಮ ಅಲ್ಲ. ಬರೀ ಚೇತನದಿಂದ ಚೇತನನೇ ಉತ್ಪತ್ತಿ ಆಕತ್ತೆ ಅಂತ ನೇಮ ಇಲ್ಲ. ಜಡದಿಂದನೂ ಒಮ್ಮೆ ಚೇತನಗಳು ಉತ್ಪತ್ತಿ ಆಗ್ತವೆ. ಮಾವಿನ ಹಣ್ಣೆ ಹುಳ ಹಾಕವಲ್ಲಿ ಎಲ್ಲಿಂದ ಹುಳ ಬಾಂಧವು? ಆ ಹುಳ ಹುಟ್ಲಿಕ್ಕೆ ಏನು ತಂದೆ ತಾಯಿ ಇದ್ದು ನಾನಿಬ್ರು ಮೊದಲು ಒಳಗ ಬಾಲ್ ಒಳಗ ಸಣ್ಣ ಹಾಕವಲ್ಲವು. ಆ ತಂದೆ ತಾಯಿ ಅಲ್ಲಿ ಎದ್ದುಕೊಂಡು ಆ ಸಣ್ಣ ಹುಳನ್ನ ಹೆರಿಗೆ ಮಾಡ್ಯಾವೇನು? ಮಾವಿನ ಗಿಡದ ಹೌದಿಲ್ಲ? ಹಿಂಗೆಲ್ಲಾ ಹೇಳ್ತಾರ. ಟೈಮ್ ಆಗ್ಯಾರ ನೋಡಿ.